ಮಹಾಜನತೆ, ಈ ಕ್ಷೇತ್ರದ ಎಲ್ಲ ಜನತೆ ಭಾರತೀಯ ಜನತಾ ಪಕ್ಷಕ್ಕೆ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ. ಧನ್ಯವಾದ. ಅವರು ನಮ್ಮ ಕೇಂದ್ರದ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು, ಬೆಳಗಾವಿಯ ಸಂಸದರಾದ ಜಗದೀಶ್ ಶೆಟ್ಟರ್ ಅವರು, ಗೋವಿಂದ ಕಾರಜೋಳ ಅವರು, ರಾಜ್ಯದ ಅಧ್ಯಕ್ಷರಾದ BY ವಿಜೇಂದ್ರ ಅವರು, ಇನ್ನೂ ಹಲವಾರು ನಾಯಕರುಗಳು, ಶ್ರೀರಾಮುಲು ಅವರು, ಇನ್ನೂ ಹಲವಾರು ಜನ ಮುಖಂಡರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ವಾತಾವರಣ ನೀವು ಹೇಳಬೇಕು, ಟಿವಿ ಅವರು, ನಾವು ಹೆಂಗೆ ಇಲ್ಲ, ನೀವೇ ಅನಾಲಿಸಿಸ್ ಮಾಡಿ ನಮಗೆ ರಿಪೋರ್ಟ್ ಕೊಡ್ಬೇಕು. ಸಹಜವಾಗಿ ಕಳೆದ ಚುನಾವಣೆಯಲ್ಲಿ ಆಗಿರೋ ಸೋಲಿನ ಬಗ್ಗೆ ತಾವು ಪರಾಮರ್ಶೆ ಮಾಡಿರ್ತೀವಿ ಸರ್. ಈ ಸಲ ಅದನ್ನು ತೆಗೆದುಕೊಳ್ಳುವಂತ ನಿಟ್ಟಿನೊಳಗೆ ಏನೇನೆಲ್ಲ ಪ್ರಕ್ರಿಯೆಗಳಾಗ್ತಾ ಇದಾವೆ? ಹೋದ ಸಲದ ಚುನಾವಣೆಯ ಸಂದರ್ಭನೇ ಬೇರೆ, ಈ ಸಲದ ಚುನಾವಣೆಯ ಸಂದರ್ಭನೇ ಬೇರೆ. ಪ್ರತಿ ಒಂದು ಚುನಾವಣೆಗೆ ಮತ್ತೊಂದು ಚುನಾವಣೆಗೆ ಬೇರೆ ಬೇರೆ ಇರ್ತದೆ ಸರ್. ಪ್ರತಿಯೊಂದು ಚುನಾವಣೆಗಳು ಮಾಡುವಂತ ವಿಷಯ. ಮತ್ತೆ ನೀವು ಕೂಡ ಬರಬಹುದು ಅಂತ ಹೇಳಿದ್ರಿ. ಅವರು ಬರ್ತೀನಿ ಅಂತ ಹೇಳಿದಾರೆ. 24 ನಂತರ ನಿಮಗೆ ಗೊತ್ತಾಗತ್ತೆ ಯಾರು ಬರ್ತಾರ ಯಾರು ಬರೋದಿಲ್ಲ. ನೀವೇ ಅದನ್ನ ಕೇಳುವುದಕ್ಕಿಂತ ಖುದ್ದಾಗಿ ಅನುಭವಿಸೋದು ಒಳ್ಳೇದು. ಆಯ್ತು, ಮತ್ತೆ ಗೊತ್ತಿದ್ದ ಮೊದಲನೇ ಕೇಳ್ತಾರೆ. ಇಲ್ಲಪ್ಪ, ನಾ ಏನು ಮಾತುಕತೆ ಆಗಿಲ್ಲ. ಧನ್ಯವಾದ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.